ಶ್ರೇಷ್ಠವಾದ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದಿಂದ ಸಿಗುವ ಬ್ರಾಹ್ಮಣ್ಯವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳದಂತೆ ಭಗವಂತನ ಉಪಾಸನೆಯನ್ನು ಗಾಯತ್ರಿಯ ಮೂಲಕವಾಗಿ ನಾವು ಮಾಡಬೇಕು. ನಿತ್ಯದಲ್ಲಿ 10 ಕನಿಷ್ಠ ಪಕ್ಷ, 100 ಮಧ್ಯಮ, 1000 ಇದು ಅತ್ಯುತ್ತಮ ಪಕ್ಷ. ಅತ್ಯಂತ ಅನಿವಾರ್ಯ ಕಾರಣಗಳಿಂದ ಸಮಯವೇ ಇಲ್ಲ ಅಂತಾದರೂ 10 ಗಾಯತ್ರಿಯ ಜಪವನ್ನಾದರೂ ಮಾಡಿ ಸಂಧ್ಯಾವಂದನವನ್ನು ಮಾಡಬೇಕು. ಬ್ರಹ್ಮಾಸ್ತ್ರದ ಅಭಿಮಂತ್ರಣೆ ಮಾಡುವಂತಹ ಮಂತ್ರವೇ ಗಾಯತ್ರಿಯ ಮಂತ್ರ ಅಂತಾರೆ. ಇದೇ ಗಾಯತ್ರಿಯ ಮಂತ್ರದ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದಂತಹ ಅಸ್ತ್ರ ಅದು ಬ್ರಹ್ಮಾಸ್ತ್ರ. ಅದಕ್ಕೆ ನಾವು ಬ್ರಹ್ಮಾಸ್ತ್ರ ಏನು ಪ್ರಯೋಗ ಮಾಡೋದು? ಗಾಯತ್ರಿಯ ಜಪ ಮಾಡಿದರೆ ಅದೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತೆ ನಮ್ಮ ಮನಸ್ಸಿನೊಳಗಿರುವ ಎಲ್ಲ ದೋಷಗಳನ್ನು ನಾಶ ಮಾಡಿ ಶುದ್ಧವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ಸದ್ಗುಣಗಳನ್ನು ನಮಗೆ ಭಗವಂತ ದಯಪಾಲಿಸ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ. ಅದಕ್ಕಾಗಿ ಪ್ರತಿಯೊಬ್ಬ ವಿಪ್ರರು, ಭಗವದ್ಭಕ್ತರು ಶ್ರದ್ಧೆಯಿಂದ 3 ಹೊತ್ತು ಸಂಧ್ಯಾವಂದನವನ್ನು ತಪ್ಪದೇ ಮಾಡಬೇಕು, ಸಕಾಲಕ್ಕೆ ಮಾಡಬೇಕು. ಕೊನೆ ಪಕ್ಷ ಕಾಲದ ಅತಿಕ್ರಮಣವಾದರೆ ಪ್ರಾಯಶ್ಚಿತ್ತಾರ್ಘ್ಯವನ್ನು ಕೊಟ್ಟರೂ ತಪ್ಪಿಲ್ಲ, ಸಂಧ್ಯಾವಂದನವನ್ನು ಮಾತ್ರ ಮಾಡಲೇಬೇಕು.